ಬಿಜ್ಕಲ್ನಲ್ಲಿ ಅಭಿನಂದನಾ ಸಮಾರಂಭ. ಕುಷ್ಟಗಿ ಸಮೀಪದ ಬಿಜ್ಕಲ್ ಸರ್ಕಾರಿ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ 100% ಫಲಿತಾಂಶ ಮಾಡಿ ಸಾಧನೆ ಮಾಡಿರುವುದರಿಂದ ಗ್ರಾಮಸ್ಥರು ಹಾಗೂ ಶಿಕ್ಷಣಾಭಿಮಾನಿಗಳು ಸಾಧನೆಗೈದ ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನ ಸನ್ಮಾನಿಸುವ ಸಲುವಾಗಿ ಗ್ರಾಮದ ಸಾರ್ವಜನಿಕ ನಿರುಪಾದಿ ಕಟ್ಟೆ ಬಯಲು ಜಾಗದಲ್ಲಿ ಶನಿವಾರ ಸಂಜೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯ ಬಸವರಾಜ ಬಾಗಲಿ, ಇದೊಂದು ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮವಾಗಿದೆ. ಪಾಲಕರು ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಒಂದು ಅದ್ಭುತ ಆಸ್ತಿಯನ್ನಾಗಿ ಮಾಡಲು ಸಂಕಲ್ಪ ತೊಡಬೇಕು ಎಂದರು. ಸರ್ಕಾರಿ ಶಾಲೆಗಳಲ್ಲಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುತ್ತಾ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ ಸಿಗುತ್ತಿರುವುದರಿಂದ ನಿಮ್ಮ ಮಕ್ಕಳನ್ನ ಬೇರೆ ಕಡೆ ಶಾಲೆಗೆ ಕಳಿಸುವುದಕ್ಕಿಂತ ಇದೇ ಗ್ರಾಮದ ಈ ಸಾಧನೆಗೈದಿರುವ ಶಾಲೆಗೆ ಕಳುಹಿಸಲು ಹಾಗೂ ಮಕ್ಕಳ ಭವಿಷ್ಯ ಉಜ್ವಲವಾಗುವಂತೆ ರೂಪಿಸಿಕೊಳ್ಳಲು ಗ್ರಾಮದ ಪಾಲಕರಲ್ಲಿ ವಿನಂತಿಸಿದರು. ಬಾಲಕ, ಪಾಲಕ ಮತ್ತು ಶಿಕ್ಷಕ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಪರಸ್ಪರ ಸಹಕಾರ ಹಾಗೂ ಸಂಕಲ್ಪ ಮಾಡಿದ್ದಲ್ಲಿ ಗ್ರಾಮದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ನೀಡಿದ್ದಲ್ಲಿ ಇಡೀ ಗ್ರಾಮದ ಭವಿಷ್ಯದ ಚಿತ್ರಣವೇ ಬದಲಾಗುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ ಎಂದು ಹಾಗೂ ಈ ಬಗ್ಗೆ ಗ್ರಾಮಸ್ಥರು ಸಂಕಲ್ಪ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಶಿಕ್ಷಕರಾದ ಹಂಪಯ್ಯ ಜಂಬಲದಿನ್ನಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಗೀಳು ಕಡಿಮೆ ಮಾಡಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಪ್ರೇಮ ಹೆಚ್ಚಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಹಾಗೂ ಪಾಲಕರು ಮಹತ್ವದ ಕಾರ್ಯ ಮಾಡಬೇಕಿದೆ. ಗ್ರಾಮದ ಅನೇಕ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಗ್ರಂಥಾಲಯ ಸ್ಥಾಪಿಸಿಕೊಂಡು ಪುಸ್ತಕ ಪ್ರೇಮ ಹೆಚ್ಚಿಸಿಕೊಳ್ಳುತ್ತಿದ್ದು, ಇದು ಗ್ರಾಮದಲ್ಲಿ ಉತ್ತಮ ಬೆಳವಣಿಗೆಯಾಗಿದೆ ಎಂದು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸ್ಥಾಪಿಸಿಕೊಳ್ಳುವುದು ತಮ್ಮ ಭವಿಷ್ಯಕ್ಕೆ ಉತ್ತಮ ನಡೆಯಾಗಿದೆ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ 100% ಆಗುವಲ್ಲಿ ಮಕ್ಕಳ ಮಹತ್ವದ ಪಾತ್ರ ಅಡಗಿದೆ ಎಂದು ಹೇಳುತ್ತಾ ಈ ಸಾಧನೆಯನ್ನ ಗುರುತಿಸಿದ ಗ್ರಾಮದ ಶಿಕ್ಷಣ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಶಿಕ್ಷಕ ಸಂತೋಷ್ ನಾಗಲೋಟಿ ಹಾಗೂ ವಿಜಯ್ ಕುಮಾರ್ ಬಿರಾದಾರ್ ಮಾತನಾಡಿ, ವರ್ಷದ ಪ್ರಾರಂಭದಿಂದಲೇ ಬೆಳಗಿನ ವಿಶೇಷ ತರಗತಿಗಳು ಹಾಗೂ ಮಧ್ಯಾವಧಿ ರಜೆಯಲ್ಲಿ ವಿಶೇಷ ತರಗತಿಗಳನ್ನು ನಡೆಸುವುದರಿಂದ ಬೇಗನೆ ಪಠ್ಯಬೋಧನೆ ಮುಗಿದು ಪುನರಾವಲೋಕನ ಮಾಡಿಕೊಳ್ಳಲು ಸಾಧ್ಯವಾಯಿತು. ಇಲಾಖೆಯ ನಿಯಮದಂತೆ ಎಲ್ಬಿಎ ಆಧಾರಿತ ಘಟಕ ಪರೀಕ್ಷೆ, ಸಿಸಿಇ ಪರೀಕ್ಷೆ, ದಿನಕ್ಕೊಂದು ಪ್ರಶ್ನೆ, ವಾರಕ್ಕೊಂದು ಪರೀಕ್ಷೆ ಹೀಗೆ ಅನೇಕ ರೀತಿಯ ಮೌಲ್ಯಮಾಪನಗಳನ್ನು ನಡೆಸಿ ಪ್ರತಿ ವಾರವೂ ಸಭೆ ಸೇರಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸಲಾಗಿದ್ದು, ಪಾಲಕರ ಸಭೆಯಲ್ಲಿ ಮೌಲ್ಯಮಾಪನದ ಫಲಿತಾಂಶ ಪ್ರಕಟಿಸಿ ಮುಂದಿನ ಅಭಿವೃದ್ಧಿಗಾಗಿ ಸಹಕಾರ ಪಡೆಯಲಾಗಿದ್ದು, ಇದಕ್ಕೆ ಪಾಲಕರ ಸ್ಪಂದನೆ ಉತ್ತಮವಾಗಿ ಮೂಡಿಬಂದಿತ್ತು. ಇದರಿಂದಾಗಿ ಎಸ್ಎಸ್ಎಲ್ಸಿ ಫಲಿತಾಂಶ 100% ಸಾಧಿಸಲು ಸಾಧ್ಯವಾಯಿತು ಎಂದು ಹರ್ಷ ವ್ಯಕ್ತಪಡಿಸಿ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಭವಿಷ್ಯವು ಉಜ್ವಲವಾಗುವುದೆಂದು ಶುಭ ಹಾರೈಸಿದರು. ಶಿಕ್ಷಕರಾದ ಪ್ರಸನ್ನಕುಮಾರ್, ಶಶಿಧರ್ ಗೋರ್ಬಾಳ್, ವಿಜಯಲಕ್ಷ್ಮಿ ದೇಸಾಯಿ ಗ್ರಾಮಸ್ಥರ ಪರವಾಗಿ, ಭೀಮಣ್ಣ ಹೂಗಾರ, ಕುಂಟಪ್ಪ ತಳವಾರ ಗ್ರಾಮದ ಅಭಿವೃದ್ಧಿಗಾಗಿ ಶಿಕ್ಷಣದ ಮಹತ್ವ ಕುರಿತು ಮಾತನಾಡಿದರು. ಗ್ರಾಮಸ್ಥರ ಪರವಾಗಿ ಶಿಕ್ಷಣ ಅಭಿಮಾನಿಗಳಾದ ಮಂಜುನಾಥ ಬನ್ನಿಗೋಳ್, ದೇವರಾಜ್ ವಿಶ್ವಕರ್ಮ, ಮಂಜುನಾಥ ಗುಜುಮಾಗಡಿ ಹಾಗೂ ಮಂಜುನಾಥ ಬೆಳಗಲ್ ಕಾರ್ಯಕ್ರಮ ಆಯೋಜಿಸಿ ಶೈಕ್ಷಣಿಕ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಫಲಿತಾಂಶದಲ್ಲಿ ಸಾಧನೆ ಮಾಡಿದ ಮಹಾಲಕ್ಷ್ಮಿ ವೀರಾಪುರ, ಬಸಮ್ಮ ಗಾಡದ, ಬಸಮ್ಮ ಹಿರೇಕೊಡಲಿ, ಮಹಾದೇವಿ ಕ್ಯಾದಿಗುಂಪಿ ಮತ್ತು ಸಾಧನೆಗೈಯಲು ಕಾರಣೀಭೂತರಾದ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರನ್ನ ಮತ್ತು ದಾನಿಗಳನ್ನ ಗ್ರಾಮದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಉದ್ದಕ್ಕೂ ಗ್ರಾಮದ ಕಲಾವಿದ, ಹಾಡುಗಾರ ನರಸಿಂಹದಾಸ್ ತೋಟದ್ ಅವರಿಂದ ಅನೇಕ ಶೈಕ್ಷಣಿಕ ಜಾಗೃತಿ ಗೀತೆಗಳು ಮೂಡಿಬಂದವು. ಗ್ರಾಮದ ಪ್ರಮುಖರಾದ ಎಸ್ಡಿಎಂಸಿ ಅಧ್ಯಕ್ಷ ವೀರನಗೌಡ ಪೊಲೀಸ್ ಪಾಟೀಲ್, ಗೋಕುಲ ಕೃಷ್ಣಪ್ಪ ತೆಗ್ಗಿನಮನಿ, ಮಾರುತಿ ಬೋವಿ, ಬಸವಂತಪ್ಪ ಕರಿಚಂದನ್, ಹನುಮಂತ ಬೋವಿ, ಮಲ್ಲಮ್ಮ ವೀರಾಪುರ್, ನಾಗಮ್ಮ ಕಂಬಳಿ, ಸಾವಿತ್ರಿ ತಳುವಾಗೇರ, ಮುಳಪ್ಪ ಕಲಕೇರಿ, ನೀಲಕಂಠಪ್ಪ ಕಮ್ಮಾರ್, ಸಂಗಪ್ಪ ಕೊಪ್ಪಳ, ಮಲ್ಲಿಕಾರ್ಜುನ್ ಉಪನಾಳ್, ಶ್ರೀಧರ್ ವಂಕಲಕುಂಟಿ ಸೇರಿದಂತೆ ಅನೇಕರು ವೇದಿಕೆಯಲ್ಲಿದ್ದರು. ಮಹಾಲಕ್ಷ್ಮಿ ಹಾಗೂ ಸಂಗಡಿಗರು ಪ್ರಾರ್ಥನೆಗೈದರು. ದೇವರಾಜ ವಿಶ್ವಕರ್ಮ ಹಾಗೂ ಮಂಜುನಾಥ ಗುಜುಮಾಗಡಿ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು. ಸಾರ್ವಜನಿಕರಲ್ಲಿ ತಿಳಿಸುವುದೇನೆಂದರೆ, ಇಂದು ದಿನಾಂಕ 2/5/2026 ಶನಿವಾರ ದಿವಸ ಸಂಜೆ 6:30 ಗಂಟೆಗೆ ಶ್ರೀ ನಿರುಪಾದೇಶ್ವರ ದೇವಸ್ಥಾನದ ಕಟ್ಟೆಯ ಮುಂದಿನ ಆವರಣ
2025-26ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಶೇಕಡ 100ರಷ್ಟು ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಗ್ರಾಮದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.